ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಭಾಗ್ಯಶ್ರೀ ಪಾಡಿಕಲ್. ಮಹಿಳೆ ಎಂದರೆ ಮಮತೆಯ ಆಗರ, ಪ್ರೀತಿ ವಾತ್ಸಲ್ಯದ ಸಾಗರ, ಕರ್ತವ್ಯದ ಆಗರ, ತಾಳ್ಮೆ ಕರುಣೆಯ ಸಾಗರ, ಸಮಯ ಪ್ರಜ್ಞೆ ಶಿಸ್ತಿನ ಆಗರ, ಅಕ್ಕರೆಯ ಸಾಗರ. ಹೀಗೆ ಮಹಿಳೆಯ ಬಗ್ಗೆ ಎಷ್ಟು ಹೇಳಿದರೂ ಕಮ್ಮಿನೇ. ಹಾಗೆಯೇ ಜೀವನವು ಕಾಮನಬಿಲ್ಲಾಗಿದ್ದರೆ ಮಹಿಳೆಯರು ಅದರ ಬಣ್ಣಗಳಂತೆ. ಹೀಗೆ ಬೇರೆ ಬೇರೆ ಮಹಿಳೆಯರಲ್ಲಿ ಬೇರೆ ಬೇರೆ ಬಣ್ಣಗಳು ಅಂದರೆ ಕಲೆಗಳು ಇದ್ದು, ಅಂತಹ ಕಲಾತ್ಮಕ ಕನ್ನಡತಿಯ ಬಗ್ಗೆ ಇವತ್ತು ನಿಮ್ಮೊಂದಿಗೆ ಮಾತನಾಡಲು ಇಷ್ಟಪಡುವೆ. ಅವಕಾಶ ಮಾಡಿಕೊಟ್ಟ ಲವ್ ಯು ಜಿಂದಗಿಗೆ ನನ್ನ ಧನ್ಯವಾದಗಳು. ಅಸಾಧಾರಣ ಸ್ಮರಣಶಕ್ತಿ ಮತ್ತು ಬುದ್ಧಿಮತ್ತೆಯಿಂದ ಮಾನವ ಕಂಪ್ಯೂಟರ್ ಎಂದೇ ಕರೆಸಿಕೊಳ್ಳುತ್ತಿದ್ದ ಬೆಂಗಳೂರಿನ ಹೆಮ್ಮೆಯ ಕನ್ನಡತಿ ಶಕುಂತಲಾ ದೇವಿಯವರು. ಶಕುಂತಲಾ ದೇವಿಯವರು ಎಷ್ಟೇ ಕ್ಲಿಷ್ಟಕರ ಲೆಕ್ಕಗಳನ್ನು ಅವರು ಯಂತ್ರಗಳಿಗಿಂತಲೂ ಕಡಿಮೆ ಸಮಯದಲ್ಲಿ ಬಿಡಿಸಬಲ್ಲವರಾಗಿದ್ದರು. ಹೀಗಾಗಿ ಅವರ ಹೆಸರು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಾಗಿದೆ. ಶಕುಂತಲಾ ದೇವಿಯವರ ಜನನ ನವೆಂಬರ್ 4, 1929 ಬೆಂಗಳೂರಿನಲ್ಲಿ ಜನಿಸಿದರು. ಅವರ ತಂದೆ CVS ರಾಜಾರಾಮ್, ತಾಯಿ ಸುಂದರಮ್ಮ. ಇವರ ತಂದೆ ಸರ್ಕಸ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಹೀಗಾಗಿ ಒಂದಷ್ಟು ಮ್ಯಾಜಿಕ್ ಕಲೆಗಳು ಕರಗತವಾಗಿದ್ದವು. ಜೊತೆಗೆ ಮಗಳಿಗೆ ಚಿಕ್ಕ ವಯಸ್ಸಿನಲ್ಲೇ ಕಾರ್ಡ್ನಿಂದ ಆಕೃತಿಗಳನ್ನು ಮಾಡುವ ಕೈಚಳಕದ ಬಗ್ಗೆ ತರಬೇತಿ ನೀಡಿದ್ದರು. ಗಣಿತದಲ್ಲಿ ತುಂಬಾನೇ ಆಸಕ್ತಿಯುಳ್ಳವರಾಗಿದ್ದು ಪ್ರತಿಭಾನ್ವಿತರಾಗಿದ್ದರು. ಚಿಕ್ಕ ವಯಸ್ಸಿನಲ್ಲೇ ಗಣಿತದ ಕ್ಲಿಷ್ಟಕರ ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸುವಷ್ಟು ಪರಿಣಿತರಾಗಿದ್ದರು. ಹೀಗಾಗಿ ಶಕುಂತಲಾ ದೇವಿಯವರನ್ನು ಹ್ಯೂಮನ್ ಕಂಪ್ಯೂಟರ್ ಅಂತ ಕರೆದಿತ್ತು. ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ತೂಗುವುದು ಎಂಬಂತೆ ಜಾಗತಿಕ ಮಟ್ಟದಲ್ಲೂ ಶಕುಂತಲಾ ದೇವಿಯವರು ಫೇಮಸ್ ಆಗಿದ್ದರು. ಪ್ರಪಂಚದಲ್ಲಿ ಯಾವೆಲ್ಲ ದೇಶದಲ್ಲಿ ಶಕುಂತಲಾ ದೇವಿಯವರ ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ ಎಂದು ಸ್ವಲ್ಪ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕ್ಷಣಾರ್ಧದಲ್ಲಿ ಬಿಡಿಸಿದ ಘನಮೂಲ. ಉದಾಹರಣೆಯೊಂದಿಗೆ 1988ರಲ್ಲಿ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಶಕುಂತಲಾ ದೇವಿಯ ಸಾಮರ್ಥ್ಯ ಪರೀಕ್ಷೆ ನಡೆಯಿತು. ಅಲ್ಲಿ ಮನಃಶಾಸ್ತ್ರಜ್ಞ ಆರ್ಥರ್ ಜೆನಿಸನ್ರಿಂದ ಒಂದು ಪ್ರಶ್ನೆ ಕೇಳಲಾಯಿತು. ಆ ಪ್ರಶ್ನೆ ನೋಡಿ ಹೇಗಿದೆ: 9,43,993 ಘನಮೂಲ ಯಾವುದು ಅಂತ. ಶಕುಂತಲಾ ದೇವಿಯವರು 2 ಸೆಕೆಂಡ್ಗಳಲ್ಲಿ 457 ಎಂದು ಸರಿ ಉತ್ತರ ಕೊಟ್ಟರು. ಶಕುಂತಲಾ ದೇವಿ ಇಷ್ಟು ದೊಡ್ಡ ನಂಬರು, ಅದು 2 ಸೆಕೆಂಡ್ಗಳಲ್ಲಿ 457 ಅಂತ ಹೇಳ್ಬಿಡ್ತಾರೆ. ಹೀಗೆ ದೊಡ್ಡ ದೊಡ್ಡ ಸಂಖ್ಯೆಯ ಘನಮೂಲ, ವರ್ಗಮೂಲ ಯಾವುದೇ ಕೇಳಲಾಗಲಿ ಕ್ಷಣಾರ್ಧದಲ್ಲಿ ಉತ್ತರ ಕೊಟ್ಟು ಇಡೀ ಸಭಾಂಗಣವೇ ಕಣ್ಣು ಬಾಯಿ ಬಿಟ್ಕೊಂಡು ನೋಡುವಂತೆ ಮಾಡ್ತಿತ್ತು ಇವರ ಉತ್ತರ. ಇದಷ್ಟೇ ಅಲ್ಲ, ಶಕುಂತಲಾ ದೇವಿಯವರ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್. ಇವರು 1982ರಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡಿದ್ದ ಶಕುಂತಲಾ ದೇವಿ ಲಂಡನ್ನ ಎಂಪೈರ್ ಕಾಲೇಜ್ನಲ್ಲಿ ಕೇಳಿದ 13 ಡಿಜಿಟ್ನ ಗುಣಾಕಾರದ ಪ್ರಶ್ನೆಗೆ ಯಾವುದೇ ಕ್ಯಾಲ್ಕುಲೇಟರ್ ಉಪಯೋಗಿಸದೆ 28 ಸೆಕೆಂಡ್ನಲ್ಲಿ ಉತ್ತರ ಕೊಟ್ಟಿರ್ತಾರೆ. ನೋಡ್ರಿ, 1 ಡಿಜಿಟು 2 ಡಿಜಿಟು ಅಥವಾ 3 ಡಿಜಿಟು ನಂಬರ್ ಗುಣಾಕಾರ ಲೆಕ್ಕ ಬಿಡಿಸ್ಬೇಕಾದ್ರೆ ನಾವು ಹೆಚ್ಚಾಗಿ ಪೆನ್ನು, ಪೆನ್ಸಿಲು ಅಥವಾ ಮೊಬೈಲು, ಕ್ಯಾಲ್ಕುಲೇಟ್ರು
ಅಥವಾ ಬೇರೆ ಯಾವುದೋ ಯಂತ್ರಗಳನ್ನ ಉಪಯೋಗಿಸ್ಕೊಂಡು ಲೆಕ್ಕಗಳನ್ನ ಮಾಡ್ತೀನಿ. ಆದರೆ ಶಕುಂತಲಾ ದೇವಿಯವರು ಯಾವುದೇ ಯಂತ್ರಗಳನ್ನು, ಪೆನ್ನು ಪೆನ್ಸಿಲ್ ಇಲ್ಲದೆ 13 ಡಿಜಿಟ್ನ ಗುಣಾಕಾರದ ಲೆಕ್ಕಗಳನ್ನು ಬರೀ 28 ಸೆಕೆಂಡ್ನಲ್ಲಿ ತಮ್ಮ ಮೈಂಡಲ್ಲೇ ವಿಚಾರ ಮಾಡಿ ಬರೋಬ್ಬರಿ 26 ಡಿಜಿಟ್ನ ನಂಬರ್ ಆಗಿರ್ತದೆ ಅದರ ಉತ್ತರ. ಅಷ್ಟು ದೊಡ್ಡ ಉತ್ತರ ಇದ್ರೂ ಆರಾಮ್ ಬಾಯಿಂದ ಪಟಾಪಟ್ ಅಂತ ಹೇಳ್ತಿದ್ರು. ಶಕುಂತಲಾ ದೇವಿಯವರ ಕ್ಯಾಲೆಂಡರ್ ಲೆಕ್ಕಾಚಾರವು ತುಂಬ ಚೆನ್ನಾಗಿತ್ತು. ಉದಾಹರಣೆಗೆ ಜುಲೈ 31, 1920 ಯಾವ ದಿನ ಅಂತ ಕೇಳಿದರೆ ಸಾಕು, ಪಟ್ಟಂತ ಶನಿವಾರ ಅಂತ ಹೇಳಿದರು. ಗಣಿತಶಾಸ್ತ್ರದಲ್ಲಿ ಅಷ್ಟೇ ಅಲ್ಲದೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೂಡ ಹೆಸರು ಮಾಡಿದ್ದರು. ಇವರ ಜ್ಯೋತಿಷ್ಯ ಶಾಸ್ತ್ರ ಎಷ್ಟರ ಮಟ್ಟಿಗೆ ಹೆಸರು ಮಾಡಿತ್ತು ಅಂದರೆ ದಿನವೊಂದಕ್ಕೆ 60ಕ್ಕೂ ಹೆಚ್ಚು ಮಂದಿ ಇವರನ್ನು ಭೇಟಿ ಮಾಡಿ ಅವರ ಜಾತಕ ಕುಂಡಲಿ ಬಗ್ಗೆ ವಿಚಾರಿಸುತ್ತಿದ್ದರು. ಇದರ ಬಗ್ಗೆ ಹೆಚ್ಚಿನ ಆಸಕ್ತಿ ಹೊಂದಿದ ಶಕುಂತಲಾ ದೇವಿಯವರು ಆಸ್ಟ್ರಾಲಜಿ ಫಾರ್ ಯು ಎಂಬ ಪುಸ್ತಕವನ್ನು ರಚಿಸಿದ್ದಾರೆ. ಗಣಿತದಲ್ಲಿ ಇಷ್ಟು ನೈಪುಣ್ಯತೆ ಹೊಂದಿದ ಶಕುಂತಲಾ ದೇವಿಯವರು ಯಾರ ಬಳಿನೂ ಗಣಿತಶಾಸ್ತ್ರವನ್ನು ಕಲಿಸಿಲ್ಲ. ಬದಲಿಗೆ ತಾವೇ ಸ್ವಂತವಾಗಿ ಕಲಿತು ಅದರ ಬಗ್ಗೆ ಪುಸ್ತಕವನ್ನು ಬರೆದಿದ್ದಾರೆ. ಪಜಲ್ ಟು ಪಜಲ್ ಯು, ಸೂಪರ್ ಮೆಮರಿ ಇಟ್ ಕ್ಯಾನ್ ಬಿ ಯುವರ್ಸ್, ಮೆಥಾಬಿಲಿಟಿ ಅವೇಕನ್ ಮಾತ್, ಜಿನಿಸಿಯಸ್ ಇನ್ ಯುವರ್ ಚೈಲ್ಡ್ ಆ್ಯಂಡ್ ಪರ್ಫೆಕ್ಟ್ ಮರ್ಡರ್ ಎಂಬ ಥ್ರಿಲ್ಲರ್ ಕಾದಂಬರಿ ಸಹ ಬರೆದಿದ್ದಾರೆ. ಕಬ್ಬಿಣದ ಕಡಲೆ ಆಗಿರುವ ಗಣಿತದ ಸಮಸ್ಯೆಗಳನ್ನು ಲೀಲಾಚಾರವಾಗಿ ಬಿಡಿಸುವ ಎಕ್ಸ್ಪರ್ಟ್ ತಮ್ಮ ಅದ್ಭುತ ಸಾಮರ್ಥ್ಯಕ್ಕಾಗಿ ಇಡೀ ಜಗತ್ತಿನ ಗಮನ ಸೆಳೆದ ಶಕುಂತಲಾ ದೇವಿಯವರು ಯಾವತ್ತಿಗೂ ಅಚ್ಚರಿಯ ವ್ಯಕ್ತಿಯೇ. ಇದಷ್ಟೇ ಅಲ್ಲದೆ ರಾಜಕೀಯ ಬಗ್ಗೆನೂ ಅಪಾರ ಒಲವು ಇತ್ತು. 1980ರಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ವಿರುದ್ಧವೇ ಚುನಾವಣೆಗೆ ಸ್ಪರ್ಧಿಸುತ್ತಾರೆ. ಮೆದ್ಕನಾದಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ಇವರು ಇಂದಿರಾ ಗಾಂಧಿಯನ್ನ ನೇರವಾಗಿ ಟೀಕಿಸುತ್ತಾರೆ. ಆದರೆ ಗಣಿತದಲ್ಲಿ ಇವರಿಗಿದ್ದ ಪ್ರಸಿದ್ಧತೆ ಚುನಾವಣೆಯಲ್ಲಿ ವರ್ಕೌಟ್ ಆಗಲಿಲ್ಲ. ಇನ್ನೊಂದು ವಿಷಯವೆಂದರೆ ಶಕುಂತಲಾ ದೇವಿಯವರಿಗೆ ಕುರುಕುರು ತಿಂಡಿಯ ಎಂದರೆ ತುಂಬ ಇಷ್ಟ ಅಂತೆ. ಅವರಿಗೆ ಡಯಾಬಿಟಿಸ್ ಇದ್ದರೂ ಕೂಡ ಮಗಳಿಗೆ ಗೊತ್ತಾಗದಂತೆ ಕೋಡ್ಬಳೆ, ಚಕ್ಕಲಿ ಇಂತಹ ತಿಂಡಿಯನ್ನು ತಿಂತಿದ್ದರು. ಮಗಳು ಅನುಪಮಾ ಬ್ಯಾನರ್ಜಿಯವರು ಒಂದು ಸಂದರ್ಶನದಲ್ಲಿ ಹೇಳಿದರು, ನನ್ನ ತಾಯಿ ಡಸ್ಟ್ಬಿನ್ನಲ್ಲಿ ತಿಂಡಿ ಮುಚ್ಚಿಟ್ಟು ನನಗೆ ಗೊತ್ತಿಲ್ಲದೆ ತಿನ್ನುತ್ತಿದ್ದರು ಎಂದು ಒಂದು ಸಲನೂ ಹೇಳಿದ್ದಾರೆ. ಹೀಗೆ ಅವರ ಬಗ್ಗೆ ಎಷ್ಟು ಹೇಳಿದರೂ ದಿನ ಪೂರ್ತಿ ಸಾಲದು. ಅವರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯೂ ಬೇಕಾದಲ್ಲಿ ತಾವು ಸದ್ಯ ವಿದ್ಯಾ ಬಾಲನ್ ಅಭಿನಯದ ಅನುಮೆನನ್ ನಿರ್ದೇಶನದ ಚಿತ್ರದಲ್ಲಿ ನಮ್ಮ ಬೆಂಗಳೂರಿನ ಹೆಮ್ಮೆಯ ಕನ್ನಡತಿ ಹ್ಯೂಮನ್ ಕಂಪ್ಯೂಟರ್ ಶಕುಂತಲಾ ದೇವಿಯವರ ಸಾಧನೆಗಳನ್ನು, ಕಲೆಗಳನ್ನ ನೋಡಿ ಖುಷಿ ಪಡಬಹುದು. ನನ್ನ ಮತ್ತೊಂದು ಕಿವಿ ಮಾತು ಎಂದರೆ, ಎಲ್ಲ ಮಕ್ಕಳಿಗೂ ಕೇಳಿದರೆ ನಿಮಗೆ ಯಾವ ಸಬ್ಜೆಕ್ಟ್ ಟಫ್ ಆಗುತ್ತೆ ಅಂತ ಕೇಳಿದರೆ ಹೆಚ್ಚಾಗಿ ಅವರು ಹೇಳುವ ವಿಷಯ ಎಂದರೆ ಗಣಿತ. ಅದಕ್ಕಾಗಿ ಶಕುಂತಲಾ ದೇವಿಯವರು ಹೇಗೆ ಕ್ಲಿಷ್ಟಕರ ಸಮಸ್ಯೆಗಳನ್ನು ಯಾವ ರೀತಿ ಪದ್ಧತಿಯಲ್ಲಿ ಸುಲಭವಾಗಿ ಬಿಡಿಸುವರು ಎಂದು ನೆಟ್ನಲ್ಲಿ ತಿಳಿದು ನಿಮ್ಮ ಮಕ್ಕಳಿಗೂ ಹೇಳಿಕೊಟ್ಟರೆ ಅವರಿಗೂ ಕಬ್ಬಿಣದ ಕಡಲೆಯಾಗಿರುವ ಗಣಿತ ವಿಷಯ ಈಸಿಯಾಗಿ ಬಿಡುತ್ತದೆ ಎಂದು ನನ್ನ ಭಾವನೆ. ಎಲ್ಲರಿಗೂ ನಮಸ್ಕಾರ. ತಪ್ಪಿದ್ದಲ್ಲಿ ಕ್ಷಮಿಸಿ. ಧನ್ಯವಾದಗಳೊಂದಿಗೆ